ವತಿಯಿಂದ ನಮಗೆ ಕೊಟ್ಟಿರುವಂತಹ ಒಂದು ವಿಷಯ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಸಾಮಾಜಿಕ ಸಮಸ್ಯೆಗಳು ಅನ್ನೋ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಒಂದು ನಾಟಕ ಅಭಿನಯದ ಮೂಲಕ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇಳಿದ್ದೆ ಏನೋ ತಂದಂಗೆ ಕಾಣಲಿಲ್ಲ, ಗೊತ್ತಾಗ್ಲಿಲ್ಲ. ಅದು ಒಂದು ಮದುವೆ ಟೈಮಲ್ಲಿ ಏನೇನ್ ಕೊಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದ್ರಲ್ಲ, ಒಂದ್ ಕಾರು, ಸೈಟು, ಬಂಗಾರ ಎಲ್ಲ ಮದುವೆ ಇಷ್ಟು ದಿನ ಆದ್ರೂ ತಂದಿಲ್ಲ. ಅವಳಿಗೆ ಸ್ವಲ್ಪ ವಿಚಾರಿಸು. ಏನೇ ಮಾಡ್ತಿದೀಯಾ? ಪಾತ್ರೆ ತೊಳಿತಾ ಇದೀಯಾ? ಎಷ್ಟು ವರ್ಷ ಆಯ್ತು ನೀನ್ ಬಂದು? ನಿಮ್ಮಪ್ಪ ಹೇಳಿದ್ದ ಯಾವುದೇ ರೀತಿಯಾದಂತ ವಸ್ತುಗಳನ್ನ ಕೊಡ್ತೀನಿ ಅಂತ ಭಾರಿ ಆಶ್ವಾಸನೆ ಕೊಟ್ಟಿದ್ದ ನಿಮ್ಮಪ್ಪ. ಸೈಟ್ ಕೊಡ್ತೀನಿ ಅಂತ ಹೇಳಿದ್ದ, ಮನೆ ಕೊಡ್ತೀನಿ ಅಂತ ಹೇಳಿದ್ದ, ಕಾರ್ ಕೊಡ್ತೀನಿ ಅಂತಿದ್ದ. ಇದ್ರಲ್ಲಿ ಯಾವ್ದು ಜಾತ್ರೆ ಬಂದಂಗೆ ಕಾಣಲಿಲ್ಲ ಮೋಸ್ಟ್ಲಿ. ಅದಕ್ಕೆ ಯಾವ್ದು ತರ್ಲಿಲ್ಲ ನಾ. ಹಿಂಗೆ ಇದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ನೋಡು. ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ತುಂಬಾ ಸಾಲ ಅಪ್ಪಾಜಿಗೆ ಎಲ್ಲಿಂದ ತರ್ತಾರೆ ನಮ್ಗೆ ದುಡ್ಡು ಕೊಡಕ್ಕೆ? ಮತ್ ಸುಮ್ಮನೆ ಹಂಗೆ ಇಟ್ಕೊಂಡ್ಬಿಡ್ತೀವ? ನಿಮ್ ಮನೆಯಲ್ಲಿ ನಿಮ್ ಅಪ್ಪ ಕೊಡ್ತೀನಿ ಅಂದಿದ್ದೆಲ್ಲ ತಂದು ಕೊಟ್ರೆ ನಮ್ಮ ಮನೆಗಿರೋ ನಮ್ಮ ಮಗನಿಗೆ ಪುಕ್ಷಾಟೆ ಸಾಕಿಲ್ಲ. ನಾನು ಓದಿ ಖರ್ಚು ಮಾಡಿದ್ದು ನಿನ್ನನ್ನು ಸಾಕಿ ನಿನ್ ಜೀವನ ಇಡೀ ನಿನ್ನನ್ನು ಸಾಕಕ್ಕಲ್ಲ. ನಾನು ಖರ್ಚು ಮಾಡಿದ್ದು ನನಗೆ ಬೇಡವಾ? ಒಟ್ಟು ಅದೇನು ಬಾಡಿ ಕೊಟ್ಟಿಲ್ಲ ನಿಮ್ಮಪ್ಪ. ಅವ್ರು ಹೆಂಡತಿ ಅಂತ ಒಪ್ಕಂತ ನಾನ್ ಒಪ್ಕೊಳ್ಳಲ್ಲ. ನಾನು ಈ ಮನೆ ಕೊಟ್ಟೆ ಬಂದಿರೋದು ಗೊತ್ತಾ ನಿಮಗೆ? ನೀನು ಹಂಗೆ ಎಲ್ಲ ತಗೊಂಡ್ ಬಂದು ಮನೆ ಒಳಗೆ ಬರಂಗಿದ್ರೆ ಬಾ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗತ್ಲಾಗೆ. ಇವಳನ್ನ ಹಿಂಗೆ ಇದ್ ಮಾಡಿದ್ರೆ ಸರಿ ಹೋಗಲ್ಲ, ಮತ್ತು ವಾಪಸ್ ಬರ್ತಾಳೆ. ಇವಳನ್ನ ಏನಾದ್ರು ಮಾಡ್ಬೇಕಲ್ಲ ಮಗ. ಚಿಂತೆ ಮಾಡ್ಬೇಡ. ಮನೆ ಈ ಕಡೆಗೆ ಬಾವಿ ಐತೆ, ನಮ್ದೇ ಬಾವಿ, ಯಾರಿಗೂ ಗೊತ್ತಾಗಲ್ಲ. ಅಲ್ಲೆಲ್ಲ ಸಿಮೆಂಟ್ ಬೈತಲ್ಲ, ತುಂಬಿಸಿಟ್ಟಿವಿ. ನೀನೇನ್ ಚಿಂತೆ ಮಾಡ್ಬೇಡ. ಇವಳು ಮನೆ ಬಿಟ್ಟು ಹೋಗಕ್ ಕಾಣಲ್ಲ. ರಾತ್ರಿ ಇವಳು ಸೈಲೆಂಟ್ ಆಗಿದ್ದಾಗ ನಾವೇ ಶಿಸ್ತಾಗಿ ಸಿಮೆಂಟ್ ಹಾಕಿ ಸುಟ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗತ್ತೆ. ತಗೊಂಡು ಒಳಗ್ ಬಾ ನೀನು. ಅಮ್ಮ, ಏನಮ್ಮ ಏನು ಮುಖ ಎಲ್ಲ ಮಾಡಿದೆ, ಅಳ್ತಾ ಬರ್ತಾ ಇದೀನ. ಏನಾಯ್ತು ಮಗು? ಏನಾಯ್ತು? ಲಗೇಜ್ ಸಮೇತ ಬಂದಿದೀಯಾ? ಬಾ 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 ಬಾ, ಕೂತ್ಕೋ 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 ಕೂತ್ಕೋ. ನೀರ್ ಬೇಕಮ್ಮ? ನೀರ್ ಬೇಕಾ? ಯಾಕೆ ಮುಖ ಮಾಡಿದೆ, ಕಣ್ಣೆಲ್ಲ ಹೊರಗಿದೆ? ಏನಾಯ್ತಮ್ಮ? ಇಷ್ಟು ಲಗೇಜ್ ಸಮೇತ ಬಂದಿದ್ದೀರಾ? ಏನ್ ನಿನ್ ಗಂಡನ ಅದೇ ರಗಳೇನಾ? ಅದೇ ರೀತಿ ಶಿಕ್ಷೆನಾ? ಇಲ್ಲಿ ನೋಡಿ ಸ್ವಲ್ಪ. ಮಗಳು ಯಾವ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಾಗಿದೆ. ಮತ್ತೆ ಪದೇ ಪದೇ ಕೇಳ್ತಾ ಇದ್ದೀನಿ, ಹಿಂಸೆ ಕೊಡ್ತಾ ಇದ್ದಾರೆ ನಿನಗೆ. ಎಲ್ಲ ಕೊಟ್ಟಿದ್ದೀವಿ. ಅವ್ರ ದುರಾಸೆ ಜಾಸ್ತಿ, ಅವರಿಗೆ ಪ್ರದರ್ಶನ ಬಗ್ಗೆ ತುಂಬಾ ದುರಾಸೆ ಇದೆ ಅವರಿಗೆ. ಒಳಗಡೆ ಒಳಗಡೆ ನಾವು ಖಂಡಿತವಾಗಿ ನ್ಯಾಯ ತಲುಪಿಸ್ಕೊಡ್ತೀವಿ. ಹೈಸ್ಕೂಲ್ ಸೇರ್ಕೊಂಡು ಹೋಗ್ತೀವಿ. ಕಾನೂನು ಇದೆ, ಆಮೇಲೆ ಪೊಲೀಸ್ ಇಲಾಖೆ ಇದೆ. ಎರಡಕ್ಕೂ ಕೂಡ ಹೋಗ್ಬಿಟ್ಟು ನಾವು ನಿಮ್ಗೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಯೋಚನೆ ಮಾಡ್ಬೇಡ. ಇಲ್ಲ, ಖಂಡಿತ ಸುಮ್ಮನೆ ಇರ್ಬೇಕು ನೀನು. ನೀನು ಇಷ್ಟೊಂದು ನೀನೇ ಅದೇ ಮಾಡ್ಕೊಟ್ರೆ ನಿನ್ನ ಮಗಳಿಗೆ ಇನ್ನೂ ದಾರಿ ಮಾಡ್ಬೇಕಾಗುತ್ತೆ. ನೀ ಧೈರ್ಯ ತಗೋ, ಮಗನ ಧೈರ್ಯ ಹೇಳು ಇನ್ನೊಮ್ಮೆ. ಈಗ ನೀನು ಹೋಗಿರಿ. ಈಗ ನಾವು ಹಿಂದ್ಗಡೆಯಿಂದ ಬರ್ತೀವಿ. ನಾವು ಏನಾದ್ರು ಒಂದು ಪರಿಹಾರ ಕೊಡ್ತೀವಿ. ಮಗ ಬಾರೋ, ಬರ್ತಾ ಇದ್ದ ನೋಡ ಅಲ್ಲಿ. ಏನಮ್ಮ? ಏನು ತಂದಿರಂಗ್ ಕಾಣಲ್ಲ. ಬೇರೆ ಯಾರು ಮದುವೆ ಆಗಿದ್ರೆ ನಾನು ಭಾರಿ ಹಣವಾಗಿರ್ತಿದ್ದೆ. ನಾನು ಏನೇನು ಇಲ್ದಂತ ಆಗ್ಬಿಟ್ಟಲ್ಲವ. ನಿನಗೆ ಹೆಂಗ್ ಹೇಳಿದ್ವ ಹಂಗ್ ಬರಂಗಿದ್ರೆ ಒಳಗ್ ಬಾ, ಇಲ್ಲ ಅಂದ್ರೆ ಹೋಗ ಆ ಕಡೆ ಹೋಗು. ಇಲ್ಲ, ಅದು ಈಗ ಸರಿ ಹೋಗಿ ಕಾಣಲ್ಲ. ಬೇರೆ ಮದ್ವೆ ಮಾಡ್ತೀನಿ ಮಗ, ಮಾಡ್ಬೇಡ. ಹೌದೌದು, ನೋಡ್ತೀನಿ. ಒಂದು ಒಳ್ಳೆ ಆಸ್ತಿನೇ ಏನಿಲ್ಲ. ಮತ್ತೆ ಮನೆಯಿಂದ ಹೊರ ಹಾಕಿದ್ರೆ ಅವಳಿಗೆ. ಹಾಗಾಗಿ ನಾವು ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅವ್ರಿಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋಣ. ನಮಸ್ತೆ. ಏನಿಲ್ಲ, ನಾವು ನಮ್ಮ ಮಗಳಿಂದ ಮದುವೆ ಮಾಡ್ಕೊಟ್ಟಿದ್ವಿ. ಮದುವೆ ಮಾಡ್ಕೊಟ್ಟು 6 ತಿಂಗಳಾಗಿಲ್ಲ. ಆ ಗಂಡಿನ ಕಡೆಯವರು ವರದಕ್ಷಿಣೆಯನ್ನ ತರಬೇಕು ಅಂತ ಹೇಳಿ
ಪ್ರತಿ ದಿನವೂ ಕೂಡ ಸಹ ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಮಗಳಿಗೆ ನ್ಯಾಯವನ್ನು ಏನಪ್ಪ ಏನೇನ್ ಮಾಡ್ತಾರಮ್ಮ ಮನೇಲಿ? ನನಗೆ ತುಂಬಾ ಹಿಂಸೆ ಕೊಡ್ತಾರೆ ಸರ್. ಮನೆಗೆ ಹೋಗೋಣ, ಬನ್ನಿ, ಮನೆಯಲ್ಲಿ. ಇವರೇ ಸ್ವಾಮಿ. ಏನಪ್ಪ ಯಾಕೆ ಹಿಂಗ್ ನೋಡ್ತಿದ್ಯಾ? ಎದಕ್ಕಬೇಡ ನೀನೇನು ಗೊತ್ತಾಯ್ತಾ? ಅಲ್ಲ ನೀವು ಯಾಕೆ ಬಂದ್ಬಿಟ್ಟ? ನಾನಾ ಇಲ್ಲ, ನಾನು ಮತ್ತೆ ಹೇಳಿದ್ದೆ ನಿಮಗೆ ಒಂದು ವಿಚಾರ ಮತ್ತೆ ತಿಳಿಸಿದ್ದೆ. ಇವರು ನಮ್ಮ ಅಳಿಯ, ಇವರು ತಾಯಿ, ನಮ್ಮ ಅಳಿಯನ ತಾಯಿ ನಮ್ಮ ಮಗಳಿಗೆ ತುಂಬಾ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಆ ಚಿತ್ರಹಿಂಸೆ ಕೊಡೋದ್ರಿಂದ ನಾವು ತಾಳ್ತಾದ್ರೆ ನಮ್ಮ ಮಗಳು 2-3 ಸಾರಿ ಮನೆ ಬಂದಿದ್ದಾಳೆ. ಎಷ್ಟು ಸಾರಿ ಬುದ್ಧಿವಾದ ಹೇಳಿದ್ರು ಕೂಡ ನಾವು ಹೋದಾಗ ಚೆನ್ನಾಗಿತ್ತು, ನಡ್ಕ ಮಾಡ್ತಾರೆ. ನಾವು ಬಂದ ತಕ್ಷಣ ನಮ್ಮ ಮಗಳಿಗೆ ಮತ್ತೆ ಹಿಂಸೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಪ್ಡೇಟ್ ಕೊಟ್ಟಿದ್ರು ಸರ್, ಅದಕ್ಕೆ ನಾನು ದಯಮಾಡಿ ನಾವು ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸರು ಇದ್ದಾರೆ. ಅದೇನೋ ಒಂದು ಕೇಸನ್ನು ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನೀವು ಯಾವ ರೀತಿಯಲ್ಲಿ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗೆ ಬೇಕೋ ಆ ರೀತಿ ಶಿಕ್ಷೆಗೆ ಅವರಿಗೆ ಒಂದು ಕೇಸನ್ನು ಹಾಕಿಸುವ. 1961ರಲ್ಲಿ ಸರ್ಕಾರ ಜಾರಿ ಮಾಡಿದೆ. ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಆದ್ರೆ ಏನು ಅಂತ ಓದಿಲ್ಲ ಸರ್ ನಾನು. ಅದರಿಂದ ಆ ಒಂದು 1961ರ ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ, ಸರ್ಕಾರ ಜಾರಿ ಮಾಡಿದ್ದು. ಅದ್ರ ಪ್ರಕಾರ ನಿಮ್ಮೆಲ್ಲರಿಗೂ ನೀವು ಒಬ್ಬರಿಗಲ್ಲ, ನಿಮ್ಮ ಅಪ್ಪ ಅಮ್ಮ ತಮ್ಮ ಎಲ್ಲರಿಗೂ ಜೈಲು ಶಿಕ್ಷೆ ಆಗ್ತದೆ. 6 ತಿಂಗಳು, 5,000 ದಂಡ ಆಗ್ತದೆ. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಮತ್ತೆ ಇನ್ನು ಮುಂದುವರೆದು ಈಗ ಮತ್ತೆ ತಿದ್ದುಪಡಿ ಆಗಿದೆ. 1986 ಇದು ವರದಕ್ಷಿಣೆ ನಿಷೇಧ ಕಾಯ್ದೆ ತಿದ್ದುಪಡಿ ಆಗಿದೆ. ಅದು ಏನಂತ ಗೊತ್ತಿದೆ? ಗೊತ್ತಿಲ್ಲ ಸರ್. ಅದ್ರ ಪ್ರಕಾರ ನಿಮ್ಮೆಲ್ಲರಿಗೂ, ನಿಮ್ಮ ಅಪ್ಪ ನಿಮ್ಮಮ್ಮ ತಮ್ಮ ನಿಮ್ಮ ಅಜ್ಜ ಅಜ್ಜಿ ಎಲ್ಲರಿಗೂ 5 ವರ್ಷ ಜೈಲು ಶಿಕ್ಷೆ ಮತ್ತು 15 ವರ್ಷ ದಂಡ ಆಗ್ತದೆ. ಮತ್ತೆ ಇದು ನಾನ್ ಬೇಲಬಲ್, ಅಂದ್ರೆ ಅದಕ್ಕೆ ಬೇಲ್ ಇಲ್ಲ, ಜಾಮೀನು ಇಲ್ಲ, ಜಾಮೀನು ರಹಿತ. ನಿಮ್ಗೆ ಯಾವುದೇ ಅದು ಬೇಲ್ ಅಂದ್ರೆ ಜಾಮೀನು ಅಂತ. ನೀವು ಇಂಡಿಯನ್ ಕೊಡಿದೆಯಲ್ಲ, ಅದ್ರ ಪ್ರಕಾರ ನಿನಗೆ 302 ಆಮೇಲೆ CPC ಇದೆಯಲ್ಲ 304, ಅದ್ರ ಪ್ರಕಾರ ನೀವೆಲ್ಲರಿಗೂ ಜೈಲು ಶಿಕ್ಷೆ ಆಗ್ತದೆ. ಹೌದಾ ಸರ್? ಹಾಗಾದ್ರೆ ಈ ಜೈಲ್ ಶಿಕ್ಷೆ ಅಲ್ಲಮ್ಮ, ಈ ಜೈಲ್ ಶಿಕ್ಷೆ ಆಗಿದ್ರೆ ಇಂಥದ್ದು ಯಾವುದೇ ರೀತಿಯಾದಂತಹ ಕಷ್ಟ ಕೊಡೋದು ಬೇಡ. ಇನ್ನೊಂದಾದ್ರೂ ನಾವು ಮಗಳ ತರ ಇಟ್ಕೊಂತೀವಿ. ಕಲ್ಯಾಣ